ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳುಗರೆ, ನಾನು ಎಸ್.ಪಿ. ನಾಯ್ಕ್. ಎಂದಿನಂತೆ ಇವತ್ತು ಅಂದರೆ ದಿನಾಂಕ 15 ಮೇ 2024 ಶುಭೋದಯವನ್ನು ಈ ರೀತಿ ಬರೆದಿದ್ದೇನೆ. ಅದು ದೇಶ ಪ್ರೇಮದ ಬಗ್ಗೆ. ನಮ್ಮ ದೇಶದಲ್ಲಿ ತುಂಬಾ ಜನ ದೇಶ ಪ್ರೇಮಿಗಳಿಗೆ ಕಾಡುತ್ತಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಅಥವಾ ನಾಗರಿಕರು ಅಕ್ಷರಸ್ಥರಾಗಲು ಏನು ಮಾಡಬೇಕು ಎನ್ನುವುದು. ನನ್ನ ಅನುಭವ ಹೇಳುತ್ತೆ, ನಮ್ಮ ದೇಶದಲ್ಲಿ 100%ಕ್ಕೆ ಕನಿಷ್ಠ ಪಕ್ಷ 95% ಪ್ರತಿಯೊಂದು ಕುಟುಂಬದಲ್ಲಿ ಕನಿಷ್ಠ ಪಕ್ಷ ಒಬ್ಬರಾದರೂ ಅಕ್ಷರಸ್ಥರು ಅಂದರೆ ಮಗ ಅಥವಾ ಮಗಳು ಇದ್ದೇ ಇರುತ್ತಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈ ಒಬ್ಬ ಸದಸ್ಯ ಇತರೆ ಕುಟುಂಬದ ಸದಸ್ಯರ ಅಂದರೆ ಅನಕ್ಷರಸ್ಥ ಸದಸ್ಯರು ಅನಾವಶ್ಯಕವಾಗಿ ಸಮಯವನ್ನು ಹಾಳು ಮಾಡದೆ ಅವರಿಗೆ ವಿದ್ಯೆ ಕಲಿಸಿದರೆ ಆಗ ಕುಟುಂಬದಲ್ಲಿ ಎಲ್ಲಾ ಸದಸ್ಯರು ಅಕ್ಷರಸ್ಥರಾಗುತ್ತಾರೆ ಮತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಹಾಗೂ ಮುಖ್ಯವಾಗಿ ಮತ ಚಲಾವಣೆ ಮಾಡುವಾಗ ಅಥವಾ ದೇಶದ ಬಗ್ಗೆ ವಿಷಯಗಳನ್ನು ತಿಳಿಯುವಾಗ ಅಕ್ಷರ ಜ್ಞಾನ ಇರಲೇಬೇಕು ಎನ್ನುವುದು ನನ್ನ ಅಭಿಪ್ರಾಯ. ನಿಮ್ಮ ಅನುಭವ ಮತ್ತು ಸಲಹೆಯನ್ನ ನನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.